every night I wait. Paradise seems so far away. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ನಾನು ನಮ್ಮ ಅಕ್ಕನ ಊರಿಗೆ ಬಂದಿದ್ದೆ. ಸೊ ನಾ ಬಂದಿರೋ ಕಾರಣ ಅಕ್ಕಿ ಇವತ್ತು ಸ್ಪೆಷಲ್ ಆಗಿ ಮಾಡೋಣ ಅಂತ ಹೇಳಿ ಮಿಸಲ್ ಪಾವ್ ಮಾಡ ಅಂತಾಳ. ಅಕ್ಕಿ ಹೆಂಗ್ ಮಾಡ್ತಾಳ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ವಿತೌಟ್ ಎನಿ ಡೇಲಿ ನೋಡ್ಕೊಂಡು ಬರೋಣ ಬರ್ರಿ. ಏನ್ ಮಾಡ ಅಂತೀವ? ಮಿಸಲ್ ಪಾವ್ ಮಾಡಾಕಂತೇನಿ. ಸೊ ಈ ಮಿಸಲ್ ಪಾವ್ ಮಾಡಕ್ ಏನೇನ್ ಬೇಕು? ಮಡಿಕೆ ಕಾಳನ್ನ ಮೆಳಕೆ ಹಾಸ್ಬೇಕು. ಆದ್ರೆ ನಾನಿವತ್ತ ಮೆಳಕೆ ಹಾಸಕ್ ಆಗ್ಲಿಲ್ಲ, ಅರ್ಜೆಂಟ್ ಬೇಕಿದ್ದಕ್ಕ ಅದ್ರ ಸಂಬಂಧ ಬೇಯಿಸ್ಕೊಂಡೆ ಅದನ್ನಷ್ಟ. ನೋಡ್ರಿ, ಮೆಳಕಿ ಮಾಡಿ ಮೆಳಕಿ ಮೆಳಕಿನ ಮೆಳಕಿ ಹಾಯಿಸ್ಕೊಂಡು ಮಡಿಕೆ ಕಾಳನ್ನ ಇದನ್ ಮಾಡಿದ್ರ ಅಂದ್ರ ಪ್ರೋಟೀನ್ ಸ್ವಲ್ಪ ಜಾಸ್ತಿ ಸಿಗ್ತತಿ, ಚಲೋ ಆಗ್ತತಿ. ಬಟ್ ನಮ್ಗ ಟೈಮ್ ಇರ್ಲಿಲ್ಲ, ಅದಕ್ಕ ಹಾಕಿ ಮಡಿಕೆ ಕಾಳನ್ನ ಡೈರೆಕ್ಟ್ ಹಾಕಿ ಕುಕ್ಕರ್ ಒಳಗ ಒಂದ್ 4-5 ವಿಷಲ್ ಕೂಗಿಸ್ಕೊಂಡಾಳ. ಸೊ ಇಲ್ಲೇ ಕೊತ್ತಂಬರಿ ಬೇಕು, ಲೆಮನ್ ಬೇಕು, ಕರಿಬೇವು ಬೇಕು, ಮತ್ತ ಬೆಳ್ಳುಳ್ಳಿ ಬೇಕು. ಇಲ್ಲೇ ಟೊಮ್ಯಾಟೊ ಮತ್ತ ಈರುಳ್ಳಿ ಹೆಚ್ಚಿಟ್ಕೊಂಡಾಳ. ಮತ್ತ ಇದನ್ನ ಎಳ್ಳು ಮತ್ತ ಜೀರಿಗೆನ ಹುರ್ಕೊಂಡು ಮಿಕ್ಸಿ ಇದು ಮೇನ್ ರೀ, ಇದು ಬೇಕು ಎಳ್ಳು ಮತ್ತ ಜೀರಿಗೆ ಇದೆರಡ ಹುರಿದಿ ಏನ್ ಹಂಗ ಐತೆ, ಹುರಿದು ಮಿಕ್ಸಿ ಮಾಡ್ಕೋಬೇಕು. ಹುರಿದು ಇಟ್ಕೊಂಡಾಳ. ಈಗ ಅದ್ ಮಿಕ್ಸಿ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ತಾಳ ಅಂತ ಹೇಳ್ತೀನಿ. ಇಲ್ಲೇ ಎಣ್ಣೆ ಕಾಯಕ್ಕಿಟ್ಟು ಸ್ವಲ್ಪ ಜೀರಿಗೆ ಮತ್ತೆ ಸಾಸಿವಿ ಆಲ್ರೆಡಿ ಹಾಕ್ಯಾಳಕ್ಕಿ. ಬೆಳ್ಳುಳ್ಳಿ ಚಂದಾಗ ಜಜ್ಕೊಂಡು ಎಣ್ಣೆ ಒಳಗ್ ಹಾಕಿಂದು ಮತ್ತೆ ಕರಿಬೇವು. ಎಷ್ಟನೇ ಸರ್ತಿ ನೀ ಮಾಡೋದು ಇದು? ಬಹಳ ಸರಿ ಮಾಡಿದ್ವಿ. ಈಗ ಈರುಳ್ಳಿ ಟೊಮೊಟೆ ಹಾಕೊಳ್ಳೋದು, ಅದಕ್ಕೆ ಚಂದಾಗ ಬಾಡಿಸ್ಕೋಬೇಕು ಅದನ್ನ. ಆಕ್ಚುಲಿ ಇನ್ನೊಂದ್ ಏನಂತ ಹೇಳಿದ್ರ, ಇದು ಸ್ವಲ್ಪ ಇನ್ನೂ ಕಾಳಿದ್ರ ಬಾಳ ರುಚಿ ಅನ್ನಿಸ್ತತಿ. ಬಾಳ ಬೇಯಿಸ್ಕೋಬಾರ್ದು ಇದನ್ನ, ಆಮೇಲೆ ಬಾಳ ಕಾಳುನೂ ಇರಬಾರ್ದು, ಮೀಡಿಯಂ ಇರ್ಬೇಕಿದೆ. ಅಂದ್ರೆ ತಿನ್ನುವಾಗ ಸ್ವಲ್ಪ ಜಾಸ್ತಿ ರುಚಿ ಅನ್ನಿಸ್ತತಿ. ಬಟ್ ನನ್ಗೆ ಯಾಕ ಒಂದ್ ಸ್ವಲ್ಪ ಏನೋ ಜಾಸ್ತಿ ಬೆಂದಾವಿವ ಅಂತ ಅನ್ಸಾಕುಂತತಿ. ನೋಡೋಣ ಟೇಸ್ಟ್ ಹೆಂಗಿರ್ತದ ನೋಡೋಣ. ನೆಕ್ಸ್ಟ್ ಇಲ್ಲಿ ಕೊತ್ತಂಬರಿ ಆಡ್ ಮಾಡಾಕ್ ಕುಂತೇವಿ. ಆಕ್ಚುಲಿ ವಿಡಿಯೋ ಮಾಡಕ್ಕಿಂತ ಮುಂಚೆ ನಂಗೆ ಇದೆಲ್ಲ ರೂಢಿ ಇಲ್ವಾ, ನಂಗೆ ಇದ್ರಾಗ ತಗೋಬೇಡ ವಿಡಿಯೋದಾಗ, ನಂಗೆ ಏನು ಮಾತಾಡ್ಸ್ಬೇಡ ಅನ್ನಕೊಂತಿದ್ರಿ. ಈಗ ಎಷ್ಟು ಕಾನ್ಫಿಡೆನ್ಸ್ ಇಂದ ಮಾಡ ಅಂತ ನೋಡ್ರಿ. ಉಪ್ಪು, ಈರುಳ್ಳಿ ಬೇಯಕ್ ಸ್ವಲ್ಪ ಉಪ್ಪು ಹಾಕ್ಬೇಕು, ಅಕ್ಕಿ ಕಾಳನ್ನ ಹಾಕ್ಬೇಕು. ಈಗ ಮತ್ತದ್ ಮಸಾಲೆ ತಿರುವಿ ಇಟ್ಕೊಂಡಿದ್ದೆ ಯಾವಾಗ ಹಾಕೋದು? ಆಮೇಲೆ ಲಾಸ್ಟಿಗೆ ಹಾಕೋದು. ಇದಕ್ ಹಸೆಕಾಯಿ ಹಾಕಿದ್ರ ಚಲೋ ಇರ್ತೈತೆ, ಒಣಕಾರ ಹಾಕಿದ್ರ ಚಲೋ? ಹಾಕ್ಬೇಕು. ನಾವಿರೋದ್ 3 ಜನ, ಅದಕ್ಕೆ ಎಷ್ಟು ಸ್ಪೂನ್ ಹಾಕಂತೀವ ನೀ? 3 ಸ್ಪೂನ್ ಅವ್ರವ್ರ ಟೇಸ್ಟ್ ತಕ್ಕಂಗ ಹಾಕೋಬಹುದು. ಏನ್ ಆಡ್ ಮಾಡಿದಿ? ನೀರು. ಯಾಕ? ಅಂದ್ರೆ ತೆಳ್ಳಗ ಆಗ್ಬೇಕಲ್ಲ, ಸ್ವಲ್ಪ ಗಟ್ಟಿ ತಿಂದ್ರೆ ಚಲೋ ಅನ್ಸಲ್ಲ? ಆಗಂಗಿಲ್ಲ. ಜೀರಿಗೆ ಮತ್ತೆ ಎಳ್ಳನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಹಾಕ್ಬೇಕು ಇದಕ್ಕೆ. ಎಷ್ಟು ತಗೊಂಡಿದ್ದೀನಿ ಜೀರಿಗೆ ಎಳ್ಳು? ಎಷ್ಟು ಸ್ಪೂನ್ ಇತ್ತದ? ಒಂದ್ 3 ಸ್ಪೂನ್ ಅಷ್ಟು ಜೀರಿಗೆ, 4 ಸ್ಪೂನ್ ಅಷ್ಟು ಎಳ್ಳು ತಗೋಬೇಕು. ಕೊತ್ತಂಬರಿ ಇಲ್ಲ ಅಂದ್ರ ಹಸಿದು ನೀವು ಧನಿಯಾ ಕಾಳು ಇರ್ತದಲ್ಲ ಅದನ್ನ, ಹೌದಿಲ್ಲ? ಅದನ್ನ ಹುರಿದು ಮಿಕ್ಸಿ ಮಾಡಿ ಇದ್ರ ಜೊತೆಗಿನ ಹಾಕೋಬಹುದು. ಆಗಲೇ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡಿದ್ವಲ್ಲ, ಈಗ ಬೇಕಂದ್ರೆ ಮತ್ತೆ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕೊಳ್ಳ ಅಂತಾಳ. ಈಗ ಸ್ವಲ್ಪ ಬೆಲ್ಲ ಆಡ್ ಮಾಡ ಅಂತಾಳ. ಹೆಂಗ್ ಕುದ ಅಂತ ನೋಡ್ರಿ, ತೋರಿಸ್ತೇನೆ ತಡ್ರಿ ನಿಮ್ಗ. ಇದನ್ನ ಎಷ್ಟೊತ್ತನ ಕುದ್ಸೋದ್ ಹಿಂಗ? ಒಂದ್ 5-6 ನಿಮಿಷ. ಈ ಕಡೆ ಪೂರ್ತಿ ಸಾಂಬಾರು ಅಲ್ಲ, ಈ ಕಡೆ ಪೂರ್ತಿ ಪಲ್ಯಾನು ಅಲ್ಲ, ಆ ತರ ಮಾಡ್ಕೋಬೇಕಿದ್ನ. ಆ ಕನ್ಸಿಸ್ಟೆನ್ಸಿ ಒಳಗೆ ಇರ್ಬೇಕಿತ್ತು. ಈ ಮಿಸಲ್ ಜೊತೆಗೆ ಬ್ರೆಡ್, ಆಮೇಲೆ ಸೇವ್, ಹಸಿ ಈರುಳ್ಳಿ, ನಿಂಬೆಹಣ್ಣು ಇದನ್ನಷ್ಟು ಹಾಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಅನ್ನಿಸ್ತತಿ. ಯಾರಿಗೆಲ್ಲ ಖಾರ ಇಷ್ಟ ಇದನ್ನೊಂದ್ಸರ್ತಿ ಟ್ರೈ ಮಾಡ್ರಿ. ಖಾರ ತಿನ್ನೋದು ಭಾಳ ರುಚಿ ಅನ್ನಿಸ್ತತಿ. ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಬಾಯ್.